Okay. Okay. If you really want to, turns past that takes a cool sign. Same ball cap, same old boots. Trying to outrun the thought of you, but in this town the truth don't stop. You can't live in a town this small. You can change your mind when that's your past. ನನಗೆ ಚಪ್ಪಲಿ ಸಿಕ್ತು. ಸೊ ನಮ್ಮನ್ನು ಸಂತೆನ ಕರ್ಕೊಂಡೋಗೋಕ್ಕೆ ಗಾಡಿ ರೆಡಿ ಆಗಿದೆ. ಇಲ್ಲಿ ಗಾಡಿ ಅದೆಲ್ಲ ಒರೆಸಿಡ್ತಿದ್ದಾರೆ ನಮ್ಮ ಲೋಕಾಕ್ಷ ಅವರು. ರೆಡಿ ಆಗ್ತಿದೆಯಾ ಗಾಡಿನ? ಈ ಗಾಡಿಯಲ್ಲಿ ಹೋಗೋದು ಎಷ್ಟು ಜನ ಕೂತ್ಕೊಬೋದು ಈ ಗಾಡಿಯಲ್ಲಿ? ಇಬ್ಬರೇನಾ? ಮತ್ತು ನಾನೆಲ್ಲಿ ಕೂತ್ಕೊಳೋದು? ನಾನು ಬಾನೆಟ್ ಮೇಲೆ ಕೂತ್ಕೊಂಡ್ಲಾ? ಬಾನೆಟ್ ಮೇಲೆ ಇಂಜಿನ್ ಮೇಲೆ ಕೂತ್ಕೊಂಡ್ಲಾ? ಹಲೋ ಗೈಸ್, ನಮ್ಮ ಜಾನು ಮೇಡಮ್ ಹೇಳಿದ್ದಾರೆ. ನಾನು ಎಲ್ಲಿಗೆ ಹೊರಟಿದ್ದು ಅಂತ ಹೇಳಿ ಸ್ವಲ್ಪ ಏನೋ ಇವನು ಕೇಳ್ತಾನೆ ಆಚೆ ಹೋಗ್ಬೇಕು ಅಂತ. ಅದಕ್ಕೆ ಅಂತ ನೋಡಿದ್ರೆ ಇದು ಸಂತೆ ನಡೀತಿದೆ ಚಿಕ್ಕವಿಕೆಯಲ್ಲಿ, ಅದಕ್ಕೆ ಅಲ್ಲಿ ಹೋಗೋಣ ಅಂತ. ಬ್ರಷ್ ಮಾಡಿದ್ರಾ? ಅದು ಯಾರು ಬ್ರಷು? ನಂದೆ. ಇವಾಗ ಎಲ್ಲಿಗೆ ಹೋಗ್ತಿರೋದು? ಜಿಕೆ ವಿಕಿ. ಜಿಕೆ ವಿಕೆಯಲ್ಲಿ ಏನಿದೆ? ತರಕಾರಿಗಳು. ತರಕಾರಿ ಎಲ್ಲ ಇದೆಯಾ? ಆಮೇಲೆ ಪ್ಲಾಂಟ್ಗಳು ಇದೆ. ಪ್ಲಾಂಟ್ಸ್ ಇದೆಯಾ? ಹತ್ತಿ ಬೇಗ ಹತ್ತಿ ಬನ್ನಿ. ಇಲ್ಲಿ ಕಾರ್ ಇದೆಯಾ, ಗಾಡಿ ಇದೆಯಾ ನೋಡಿ. ಹತ್ತಬೇಕಲ್ಲ, ಅಲ್ಲಿದೆ. ಕೆಳಗಡೆ ಹೋಗ್ಬೇಕು ಹತ್ತಕ್ಕೆ. ನಾನು ಒಬ್ಬನೇ ಹೋಗ್ಬೇಕಾ? ಇಲ್ಲ, ಬನ್ನಿ, ಅಮ್ಮ ಕರ್ಕೊಂಡ್ಬನ್ನಿ. Hey guys, hi, hello, namaskaram. Jackie is here. So basically we are going to Sante, GKVK. So they have organized a Sante today. So we'll be heading towards that, me and my family. ಅಲ್ಲಿ ಸಸ್ಯ ಸಂತೆ ಅಂತ. ಸೊ ಬೇಸಿಕ್ಲಿ ಪ್ಲ್ಯಾಂಟ್ಸ್ ಎಲ್ಲ ಇರುತ್ತೆ, ಮತ್ತು ತರಕಾರಿಗಳು, ಮತ್ತು 3 days ಇರುತ್ತೆ. ಆಲ್ರೆಡಿ ದಿಸ್ ಮೋಸ್ಟ್ಲಿ ಎಂಡ್ ಆಫ್ ದ ಡೇ, ಎಂಡ್ ಆಫ್ ದ ಈವೆಂಟ್ ಅನಿಸುತ್ತೆ. ಸೊ ಇದು ಲಾಸ್ಟ್ ಡೇ ಆಗಿರೋದ್ರಿಂದ ನೋಡೋಣ ಎಷ್ಟು ಸ್ಟಾಲ್ಸ್ ಇರುತ್ತೆ, ಮತ್ತು ಅಲ್ಲಿ ಫುಡ್ಡು ಇದೆ. ಬಾಯ್ ಬಾಯ್ ಕದ ಹಾಯ್ ಜಪ್ಪಲ್ಲ. ಹಾಯ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ನೈಟ್. ಎಲ್ಲಿಗೆ ಹೋಗ್ತಿರೋದು ಪಂಡು? ಅವ್ನ ಫೇವ್ರೇಟ್. ಆ್ಯಕ್ಚುಲಿ ನಾವು ಸಂಡೇ ವಾಕಿಂಗ್ ಹೋಗ್ತಿದ್ವಿ GKVKಗೆ. ಅವ್ನು ಸೈಕ್ಲಿಂಗ್ ಬರ್ತಿದ್ದ, ಅದು ಮಿಸ್ ಮಾಡ್ಕೊತಿದ್ದ ನಾನು, ಯಾಕಂದರೆ ನನ್ನ ಕಾಲು ಏಟಾಗಿರೋದ್ರಿಂದ. ಸೊ ಇವಾಗ ಸ್ವಲ್ಪ ನಡಿಬೋದು, ಅದಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇವಾಗ ಫುಡ್ಡು ಸಿಗತ್ತೆ. ಪಂಡು ಏನಿದು? ಏನು ನಮ್ಮ ಮಗ ಡ್ರಾಯಿಂಗ್ ಮಾಡಿದ್ದಾರೆ ನೋಡಿ. ಏನಿದು ಪಂಡು? ಇದು ನಮ್ಮನೆ, ಅದು ಅಮ್ಮ ಮನೆ. ನೋಡಿ, ನಮ್ಮನೆ ದೊಡ್ಡ ಮನೆ, ಅವ್ರದ್ದು ಚಿಕ್ಕ ಮನೆ ಅಂತ ಡ್ರಾಯಿಂಗ್ ಮಾಡಿದ್ದಾನೆ. ಅವನೇ ಮಾಡಿದ. ಈಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಪೇಂಟಿಂಗ್, ಡ್ರಾಯಿಂಗ್. ಕಲ ಪಂಡು? Yes. Also books. Reading. Yeah, he has lot of books actually. So he likes to buy books, if not toys, right? No. So many toys. He has so many toys, yes. So we can buy plants also there. So ಅಲ್ಲಿಗೆ ನಾವೀಗ ಹೊರಟಿದ್ದೀವಿ. ನೋಡೋಣ how the things are. We have went last time, like ತುಂಬ ಸ್ಟಾಲ್ಸ್ ಇತ್ತು ಅಲ್ಲಿ. ಈ ಸತಿ ನೋಡಬೇಕು ಹೇಗೆ ಸ್ಟಾಲ್ಸ್ ಇರುತ್ತೆ. ಇವತ್ತು ಲಾಸ್ಟ್ ಡೇ ಬೇರೆ. ನಾನು ಇನ್ಸ್ಟಾಗ್ರಾಮಲ್ಲಿ ಜಸ್ಟ್ ಆಗಿ ಚೆಕ್ ಮಾಡ್ತಿರುವಾಗ ನಂಗೆ ಸಿಕ್ತು ಇದ್ರದ್ದು ಇನ್ಫಾರ್ಮೇಷನ್. ಸೊ ಅದು ಮಿಸ್ ಮಾಡಬಾರ್ದು ಅಂದ್ಬಿಟ್ಟು ನಾವು ಇವಾಗ ಹೊರಟ್ರಿ ಸಂತೆಗೆ. ಕಮ್ ಆನ್, ಲೆಟ್ಸ್ ಗೋ. ಹಲೋ, ನಾವು ಇವಾಗ ಹೊರಡ್ತಾ ಇದ್ದೀವಿ. ತಿಂಡಿ ಮಾಡಿಲ್ಲ, ತಿಂಡಿ ಮಾಡಿಕೊಂಡು ಹೊರಡಬೇಕು. ಪಂಡುಗೆ ತುಂಬ ಖುಷಿಯಾಗೋಯ್ತು. ಪಂಡ ನಡಿ ಈ ಕಡೆ ಇಟ್ಕೋಬೇಕು. ಸರಿ ಗಿಡ ಈ ಪಕ್ಕ ನೋಡಿ ರೆಡಿಯಾಗಿದೆ. ಪಂಡು ಸಂಡೆ ಬಿರಿಯಾನಿನೇ ಬರುತ್ತೆ ಸ್ಮೆಲ್ಲು. ಮಾಡಬೇಕು, ಇಲ್ಲಾಂದ್ರೆ ನಮ್ಮ ಮಗ ಕೇಳ್ತಾನೆ ಇರ್ತಾನೆ. ಸ್ಟಾಲ್ಸ್ ಹಾಕಿರ್ತಾರೆ, ಅಲ್ಲಿ ಬೇಕಾದ್ರೆ ನೀವು ತೊಗೊಬೋದು.
ಇಲ್ಲಾಂದರೆ ಏನಾದರೂ ಸೀಡ್ಸು ಸಿಗುತ್ತೆ. ಸೀಡ್ಸ್ ಸಿಗುತ್ತೆ, ಮೆಡಿಸಿನ್ಸ್ ಬೇಕಾದರೆ ಮೆಡಿಸಿನ್ಸ್ ಸಿಗುತ್ತೆ. ಸೊ ನಮ್ಗೆ ಗೊತ್ತಿಲ್ಲದೆ ಇರೋ ಇನ್ಫಾರ್ಮೇಷನ್ಸ್ ಎಷ್ಟೊಂದು ಇರುತ್ತೆ. ಈಗ ಪ್ಲ್ಯಾಂಟ್ಸ್ ಅಂತಂದರೆ ಸುಮ್ಮನೆ ಹಾಗೆ ಅಲ್ಲ ಬೆಳೆಸೋದು, ಅದು ಗೊತ್ತಿಲ್ಲದೆ ಇರೋದು ಇನ್ಫಾರ್ಮೇಷನ್ ಎಷ್ಟೋ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೋದು. ಇವತ್ತಿಲ್ಲಾದರೆ ನಾಳೆ ನಾವು ತೋಟ ಮಾಡೇ ಮಾಡ್ತೀವಲ್ವಾ, ಅಗ್ರಿಕಲ್ಚರ್ ಅಂತಂದರೆ ತಿಳ್ಕೊಳ್ಳೇಬೇಕು. ಏನು ಸಮಥಿಂಗ್ ರಿಲೇಟೆಡ್ ಟು ನೇಚರ್. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ನಾವು ಹೊರಟಿದ್ದೀವಿ. ನಮ್ಮ Still breaks my heart. You can back it up, girl. Burn it all. You can't leave in a town this small. Don't go too far. When it's written in the counting stars, I try leaving, tried it all. You can't leave in a town this small. Yeah. Ooh. You can change your mind but not your past. Every mile just feels like moving half. You can change my name in your phone. You can't leave in a town this small. Every red light still knows your car. Every porch light still breaks my heart. You can back it up, girl, burn it all. You can't leave in a town this small. You can change your mind but not your past. ಏನು ತಿಂತಿದ್ದೀರಾ? ಏನಿದೆ ಕೇಳಿ. ಕೇಳಿ ದೋಸೆ ಇದೆ, ಪೂರಿ ಇದೆ, ಇಡ್ಲಿ, ರವೆ ಇಡ್ಲಿ. ರೊಟ್ಟಿನೂ ಇದೆ. ರೊಟ್ಟಿ ಇದೆ ಅಂತ. ರೊಟ್ಟಿ ತಿಂತೀರಾ? ಮಸಾಲೆ ಮಜ್ಜಿಗೆ ಒಚ್ಚಾಗೆ, ಗಸಗಸೆ ಪಾಯಸ, ಅಕ್ಕಿ ರೊಟ್ಟಿ, ಎಣ್ಣೆ ಬದನೆಕಾಯಿ ಒಚ್ಚಾಗೆ, ಮಸಾಲೆ ಮಜ್ಜಿಗೆ, ಸಬ್ಜಾ ಬೀಜ, ಬೆಲ್ಲ ಶರ್ಬತ್ ಇದೆ. Change my name in your phone. You can't leave in a town this small. Every red light still knows your car. Every porch light still breaks my heart. You can back it up, girl, burn it all. You can't leave in a town this small. ಸ್ವಲ್ಪ ಇಲ್ಲಿ ಜಾಗ ಬಿಡಿ. ಮಸಾಲೆ ಮಜ್ಜಿಗೆ. ಚಿಲ್ಲಿ ಪುಡಿ ತೊಗೊಳ್ಳಿ. ಪಾಯಸ ಬೇಕು ಅಂತ ಕೇಳಕ್ಕೆ ಶಾವಿಗೆ, ಗಸಗಸೆ ಪಾಯಸ. Change my name in your phone. You can't leave in a town this small. Every red light still. ಸೊ ಗೈಸ್ ಬೆಸ್ಟ್ ಮಜ್ಜಿಗೆ ಅಂತಲೇ ಹೇಳ್ಬೋದು. ತುಂಬ ಖಾರ ಇದೆ. ಸೊ ಚೆನ್ನಾಗಿದೆ, ನೀವು ಇಲ್ಲಿ ಬರಲೇಬೇಕಾಗುತ್ತೆ. ಇಲ್ಲಿ ಯೂಶಲಿ ಇಯರ್ಲಿ ಈ ಸಂತೆ ನಡೆಯುತ್ತೆ. ಈ ಸಂತೆಗೆ ಬಂದಾಗ ನಿಮ್ಗೆ ಈ ಥರದ ಎಷ್ಟೊಂದು ವೆರೈಟಿಗಳು ಕಾಣ್ತಾ ಇರುತ್ತೆ. ಸೊ ಇದನ್ನು ಬಂದು ಆರಾಮಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ಫ್ಯಾಮಿಲಿ ಜೊತೆ. ಇಲ್ಲಿ ಖಡಕ್ ಅಕ್ಕಿ ರೊಟ್ಟಿ ತಿಂದೆ, ಹೊಟ್ಟೆ ಒಂದು ಪರ್ಫೆಕ್ಟಾಗಿ ಹೊಟ್ಟೆ ತುಂಬಿದೆ ಈಗ. ಸೊ ನಮ್ಮ ಮಗ ಬಂದು ಪೂರಿ ತಿನ್ನಬೇಕು ಅಂತ ಹೇಳ್ತಿದ್ದ. ಸೊ ಪೂರಿನೂ ತಿಂದಿದ್ದಾನೆ. ಎಷ್ಟು ಸ್ಟಾಲ್ಸ್ ಇದೆ ಗುರು. ಸೊ ಬೇಸಿಕ್ಲಿ ಇಷ್ಟೊಂದು ಸ್ಟಾಲ್ಸ್ ಫಿಲ್ ಮಾಡಿ ಹೋಗೋಷ್ಟಕ್ಕೆ ಸಾಯಂಕಾಲ ಆಗ್ಬೋದು. ಸೊ ಮೇಯ್ನ್ಲಿ ಅಷ್ಟು ವಾಕ್ ಮಾಡೋದಕ್ಕೆ ನನಗೂ ಸ್ಟ್ಯಾಮಿನಾ ಇರಬೇಕು. ಪ್ಲಸ್ ನೋಡೋಣ ಹೇಗಾಗುತ್ತೆ ಅಂತ ಇವತ್ತಿನ ದಿವಸ. ಮೇಡಮ್ ಏನಿಲ್ಲ ಎರಡು ಮಜ್ಜಿಗೆ 60, ಒಂದು ಅಕ್ಕಿ ರೊಟ್ಟಿ 60, ಒಂದು 110, 170, ಆಮೇಲೆ ಒಂದು ವಾಟರ್ 180, ಆಮೇಲೆ ಇನ್ನೊಂದೇನೋ ಪೂರಿ 180, 240. Last time we talked, you had nothing to say. You chose to walk, give what we had away. I hope you get what you're looking for. ಕಾಫಿ ಬೇಕಿತ್ತಲ್ಲ, ಬೇಕಿತ್ತಲ್ಲ, ಇಲ್ಲಿದೆ ನೋಡಿ. ಓಕೆ 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 ಓಕೆ. ಹೆಂಗಿದೆ ಬಂಗಾರ? ಸೂಪರಾ? ಗಿಣ್ಣು ಏನು ಈಗ ಏನು ತಿಂತಿದ್ದೀರಾ? ಇನ್ನು ದಾಡಾ 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 ಆ ಕಾರ್ಗಳೆಲ್ಲ ಬೇರೆ ಊರಿಂದ ಬರೋದ.
ಗಿನ್ನು ಅಂತಲೇ ಹೇಳ್ತಾರೆ. ಬೆಲ್ಲ ಹಾಕಿದ್ದಾರೆ. ಆ ಕಾರು ಊರಿಂದ ಬರತ್ತಾ? ಹೌದೌದು. ಸೊ ಬೇಸಿಕ್ಲಿ ನಾನು ಇವಾಗ ರಾಯಲ್ ಮಧ್ಯಾಹ್ನ ಚಿಕನ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ ಇದೆಲ್ಲ ಸಿಗುತ್ತೆ. ಅನ್ನ ಸಾಂಬಾರು, ಮುದ್ದೆ, ಚಿಕನ್ ಗ್ರೇವಿ ಎಲ್ಲ ಸಿಗುತ್ತೆ. ಸ್ಟಾಲ್ ಇದೆ. ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ನಾನು ಹೇಳಿದಂಗೆ ಈಗ ಬೇಸಿಕಲಿ ಶಾಪ್ ಬಂದ್ಬಿಟ್ಟು ಯಲಹಂಕ ನ್ಯೂ ಟೌನಲ್ಲಿ ಇರೋದು. ಸೊ ನೀವು ಅಲ್ಲಿಗೆ ವಿಸಿಟ್ ಆಗ್ಬೋದು. ಹಲವಾರು ವೆರೈಟೀಸ್ ಫುಡ್ ಸಿಗುತ್ತೆ, ಪ್ಲಸ್ ಕೇಟ್ರಿಂಗ್ ಕೂಡ ಮಾಡ್ತಾರೆ. ಸೊ ನಾನು ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ಬೋರ್ಡಲ್ಲಿ ಕೂಡ ಇದೆ. ನಿಮ್ಗೆ ಏನಾದರೂ ಕೇಟ್ರಿಂಗ್ ವ್ಯವಸ್ಥೆಗಳು ಬೇಕಾಗಿದ್ದರೆ ನೀವು ಡೈರೆಕ್ಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ವಿಸಿಟ್ ಕೂಡ ಆಗಿ ನಿಮ್ಗೆ ಒಂದು ಅಂದಾಜು ಸಿಗುತ್ತೆ ಏನೆಲ್ಲ ಐಟಮ್ಸ್ಗಳು ನಿಮ್ಗೆ ಸಿಗುತ್ತೆ ಅಂತ. ಇಲ್ಲಿ ಹಲವಾರು ಸ್ಟಾಲ್ಸ್ ಅಲ್ಲಿ ಮೈಸೂರು ಸ್ಯಾಂಡಲ್ ಸ್ಟಾಲ್ ಕೂಡ ಒಂದು. ಇಲ್ಲಿ ನೀವು ಜನನ ನೋಟಿಸ್ ಮಾಡ್ಬೋದು, ಎಷ್ಟು ಜನ ತುಂಬಿದ್ದಾರೆ ಗುರು. ಸೊ ಇಲ್ಲಿ ವೆರೈಟೀಸ್ ಅಷ್ಟಿದೆ. ಸೊ ಬೇಸಿಕ್ಲಿ ಒಂದೊಂದು ಸ್ಟಾಲ್ನಲ್ಲೂ ಕೂಡ ತುಂಬ ವೆರೈಟೀಸ್ ಇದೆ. ಸೊ ಇಲ್ಲಿ ಅಗರಬತ್ತಿಯಾಗಿ ನೋಡ್ತಾ ಇರ್ಬೋದು ನೀವೀಗ. ಮತ್ತು ಇಲ್ಲಿ ಕೂಲ್ ಟಚ್ ಅಂತ, ಸೊ ಇಲ್ಲಿ ಎಲ್ಲ ಥರದ ಸರ್ಬತ್ಗಳು ಮಾಡ್ತಿದ್ರು. ಸೊ ನಾವು ತೊಗೊಳೋಣ ಅಂತ ಅಂದ್ರೂ ಇಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ತೊಗೊಳೋದಂತಂದರೆ ತುಂಬ ಟೈಮ್ ತೊಗೊತಿತ್ತು, ಯಾಕಂದರೆ ಬಿಸಿಲು ಅಷ್ಟು ಹೆವಿ ಇರೋದ್ರಿಂದ. ಸೊ ನಮಗೆ ಪೇಷನ್ಸು ಇರ್ತಾ ಇದ್ದಿಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡು ಕ್ಯೂವಲ್ಲಿ ನೋಡೋಣ ತೊಗೊಳ್ಳೋಣ ಅಂತ. ಸೊ ಎಷ್ಟೊಂದು ಸ್ಟಾಲ್ಸ್ಗಳನ್ನ ನಾವು ಹಾಗೇ ಬಿಟ್ಟು ಕವರ್ ಮಾಡದೆ ಮುಂದಕ್ಕೆ ಹೋಗ್ತಾ ಇದ್ರಿ. ಏನಕ್ಕಂತಂದರೆ ಆ ಬಿಸಿಲು ಮಾತ್ರ ಹೆವಿ ಬಿಸಿಲು ಗುರು, ಹೆವಿ ಬಿಸಿಲು. ಹಾಂ, ಸೊ ಇಲ್ಲಿ ಹನಿ ಫಾರ್ಮ್, ಲುಂಬಿನಿ ಹನಿ ಫಾರ್ಮ್ ಅಂತ ಒಬ್ರು ಸ್ಟಾಲ್ಸ್ ಹಾಕಿದ್ರು. ಹಾಫ್ kg 400, 1 kg ತಗೊಂಡ್ರೆ 700. ಹಾಫ್ kg ಪ್ಯೂರ್ ಫಾರೆಸ್ಟ್ ಅದು. ಎಲ್ಲ ಒಂದೇನಾ? ಎಲ್ಲ ಒಂದೇ. ಇದು ಅರ್ಧ ಕಲರ್ ಬಿಸಿಲಿರೋದಕ್ಕೆ ಹಂಗೆ ಕಾಣ್ತದೆ ನೋಡಿ. ಬಿಸಿಲಿದೆಯಲ್ಲ, ಜಾಸ್ತಿ ಬಿಸಿಲನ್ನು ಇಡೋದಿಲ್ಲ ಹಂಗಾಗಿ ನಾವು ತಂದಿಯಿಂದ ಇಡ್ತೀವಿ. ಯಾಕೆ ಬೇಕು? ಚಿಕ್ಕದೆಷ್ಟು? ಚಿಕ್ಕದು ಇದು ಬೇರೆ, ಇದು ಮಲ್ಟಿಫ್ಲೋರಾ ಹನಿ. ಸರ್ ಫಾರೆಸ್ಟ್ ಹನಿ ಅಂತಂದರೆ ಲೈಕ್ ಎಲ್ಲಿಂದ ತೊಗೊಂಡು ಲೈಕ್ ನೀವೇ ಪ್ರಿಪೇರ್ ಮಾಡೋದು, ಆರ್ಗ್ಯಾನಿಕ್ ಆಗಿ ಪ್ರಿಪೇರ್ ಮಾಡೋದಾ ಇದು? ಹೌದು ಸರ್. ಈ ಕಡೆ ಕುಕ್ಕೆಕ್ಸ್ ಸುಬ್ರಹ್ಮಣ್ಯ, ಪುತ್ತೂರು ಆ ಕಡೆಯಿಂದ ಅಲ್ಲಿ ಪೆಟ್ಟಿಗೆಟ್ ಸಾಕಾಣಿಕೆ. ಓಕೆ, ಅಂದರೆ ಪ್ರೊಸೆಸಿಂಗ್ ಎಲ್ಲ ಎಲ್ಲಿ ನಡೆಯುತ್ತೆ? ಇಲ್ಲಿ ನಮ್ಮ ಹೆಸರುಘಟ್ಟಲ್ಲ. ಫಾರ್ಮ್ ಇದೆ, ಬಟ್ ಔಟ್ಲೆಟ್. ಓಕೆ. ಸೊ ರೆಸಿಡೆನ್ಷಿಯಲ್ಲೂ ಇಡ್ಬೋದಾ ಇದು? ಒಳಗಡೆ, ಮನೆ ಒಳಗಡೆ ಅಲ್ವಾ? ಮನೆ ಒಳಗಡೆ ಎಲ್ಲ ಟೆರೆಸ್ ಮೇಲೆ ಇಡ್ಬೋದು. ಟೆರೆಸ್ ಮೇಲೆ ಸುತ್ತಮುತ್ತ ಫ್ಲವರಿಂಗ್ ಇರಬೇಕು, ಮರ ಗಿಡಗಳು ಚೆನ್ನಾಗಿರುತ್ತೆ. ಅದಕ್ಕೆ ಫಾರ್ಮ್ ಅಲ್ಲದ್ರೆ ಫಾರ್ಮ್ ಹೌಸಲ್ಲಿ ಇಟ್ಕೊಂಡು. ನೀವು ಹೇಳಿದ್ರೆ 2 kg ಅಲ್ಲ? 2 ರಿಂದ 3 kg ಅಂತ ಹೋಗುತ್ತೆ. ಇದು ನಾನು ನಾರ್ಮಲಿ ಮಾಡಿದ್ರೆ ಆ ಥರ ಇರುತ್ತೆ. ಟೆಕ್ನಿಕಲಿ ಹಾರ್ವೆಸ್ಟ್ ಮಾಡಿದ್ರೆ ಒಂದೇ ಸೀಸನ್ 2 ರಿಂದ 3 ಟೈಮ್ ಬೇಕಾದ್ರೆ ಹನಿ ಹಾರ್ವೆಸ್ಟ್ ಮಾಡ್ತೀವಿ. ಆ ಜೇನಿನ ಹೆಸರೇನು ಸರ್? ಎಪಿಸ್ ಸೆರೆನಾ ಅಂತ, ಕನ್ನಡದಲ್ಲಿ ತುಡುವೆ ಜೇನು ಇಲ್ಲ ಪೊಟ್ರೆ ಜೇನು ಅಂತ ಕರೀತೀವಿ. ಓಕೆ. ಸೊ ಈಗ ನಮ್ಗೆ ಏನಾದ್ರು ಬೀಸ್ ಏನಾದರೂ ಬೇಕಂತಂದ್ರೂ ನಾವೇ ಅರೇಂಜ್ ಮಾಡಿಕೊಡ್ತೀವಿ. ಬುಕ್ಸ್ ಬೇಕಂತ? ಯಾವ ಬುಕ್ಸ್ ಬೇಕು? It's been a while since we've been together. I still feel that fire. Something between us is forever. Time can
ವೀರಾಚಾರ ಅಕ್ಕಶಾಲಿ ಅಂತ. ನಾನು ಒಬ್ಬ ಲೇಖಕ ಮತ್ತು ಕಲಾವಿದ. ಜೊತೆಗೆ ನನ್ನ ಯಶೋಧರೆ ಪ್ರಕಾಶನದಿಂದ ಆಲ್ರೆಡಿ 2 ಪುಸ್ತಕಗಳು ಬಿಡುಗಡೆಯಾಗಿದೆ. ಒಂದು ಮೊದಲನೆಯ ಪುಸ್ತಕ ಭಾವನೆಗಳ ಬದುಕು. ಈ ಭಾವನೆಗಳ ಬದುಕು ಮತ್ತು ಭಾವನೆಗಳಿಗಿರುವಂಥ ಸಂಬಂಧಗಳನ್ನು ಮತ್ತು ಬದುಕಿನಲ್ಲಿ ಭಾವನೆಗಳ ಪ್ರಾಮುಖ್ಯತೆ ಏನು ಅನ್ನೋದನ್ನು 9 ಕಥೆಗಳಲ್ಲಿ ನಡೆದಿರುವಂಥ ಒಂದು ಕಥಾ ಸಂಕಲನ. ತುಂಬ ಮನೋಜ್ಞವಾದಂತಹ, ಮನಸ್ಸಿಗೆ ಮುಟ್ಟುವಂತಹ ಮತ್ತು ಒಂದು ಎಮೋಷನಲ್ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡುವಂಥ 9 ಕಥೆಗಳು ಕೂಡ ಅದ್ಭುತವಾಗಿ ಮೂಡಿ ಬಂದಿವೆ. ಸೊ ಇದನ್ನು ನಾನು ಹೇಳೋದಕ್ಕಿಂತ ಕನ್ನಡ ಮನಸ್ಸುಗಳು, ಕನ್ನಡ ಪುಸ್ತಕ ಓದುಗರು ಬಹಳ ಒಳ್ಳೆಯ ರೀತಿಯ ಫೀಡ್ಬ್ಯಾಕ್ ಬಂದಿರೋದ್ರಿಂದ ಸುಮಾರು 3ನೇ ಮುದ್ರಣವನ್ನು ಮುಗಿಸಿ 4ನೆಯ ಮುದ್ರಣಕ್ಕೆ ಕಾಲಿಡ್ತಾ ಇದೆ. ಇದ್ರ ಜೊತೆಗೆ ಈ ಕರ್ನಾಟಕ ಸರ್ಕಾರದ ಕೇಂದ್ರ ಗ್ರಂಥಾಲಯಕ್ಕೂ ಕೂಡ ಈ ವರ್ಷ ಈ ಪುಸ್ತಕ ಸೆಲೆಕ್ಟ್ ಆಗಿರೋದು ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ಕೊಳ್ತಿದ್ದೀನಿ. ಸೊ ಇದಕ್ಕೆಲ್ಲ ಮೂಲ ಕಾರಣ ಕನ್ನಡ ಮನಸ್ಸುಗಳು, ಕನ್ನಡ ಓದುಗರು ಈ ಪುಸ್ತಕವನ್ನು ತಬ್ಬಿಕೊಂಡು, ಅಪ್ಪಿಕೊಂಡು, ಮುದ್ದಾಡಿ ಬೆಳೆಸಿರೋದು ನಿಜವಲ್ಲೂ ನನಗೆ ತುಂಬ ಹೆಮ್ಮೆಯ ವಿಷಯ. ಅದಾದ ನಂತರ 2025ರಲ್ಲಿ ಬಿಡುಗಡೆಯಾದಂತಹ ಈ ಸತ್ಯ ಸಂಕಲನ ಪ್ರಸ್ತುತ ಕಾಲಘಟ್ಟದಲ್ಲಿ ನಡೆಯುವಂತಹ ಸತ್ಯ ಸಂಗತಿಗಳನ್ನು ಒಂದು ಥಾಟ್ಸ್ ರೂಪದಲ್ಲಿ ಈ ಪುಸ್ತಕವನ್ನು ವಿಭಿನ್ನವಾದ, ವಿಶಿಷ್ಟವಾದ ರೀತಿಯಲ್ಲಿ ಮಾಡುವ ಒಂದು ಪ್ರಯತ್ನವನ್ನು ಮಾಡಿದೆ. ಬಟ್ ಈ ಪುಸ್ತಕನೂ ಕೂಡ ಬಹಳ ಅದ್ಭುತವಾದ ಯಶಸ್ಸನ್ನು ಕಂಡು ಇದನ್ನು ಕೂಡ ಕನ್ನಡ ಮನಸ್ಸುಗಳು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಇದು 1ನೇ ಮುದ್ರಣ ಮುಗಿಸಿ ಇನ್ನೇನು 2ನೇ ಮುದ್ರಣಕ್ಕೆ ರೆಡಿ ಆಗ್ತಾ ಇದೆ. ಸೊ ಕೆಲವರಿಗೆ ಕತೆ, ಕಾದಂಬರಿಗಳು ಲಾಂಗ್ ಓದೋಷ್ಟು ಈಗಿನ ಕಾಲಘಟ್ಟದಲ್ಲಿ ತಾಳ್ಮೆ ಆಗಲಿ, ಸಮಯ ಆಗಲಿ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಒಂದು ಹೊಸ ಪ್ರಯತ್ನದ ಮೂಲಕ ಹೆಜ್ಜೆ ಇಟ್ಟೆ. ಈ ಪುಸ್ತಕನೂ ಭಾಳ ಮೀನಿಂಗ್ಫುಲ್ ಥಾಟ್ಸ್ಗಳಿವೆ. ಜೀವನದ ಮೌಲ್ಯಗಳನ್ನು ತಿಳಿಸುವಂತಹ ಈ ಸತ್ಯ ಸಂಕಲನ ನಿಜವಾದ ಓದುಗರ ಮನಸ್ಸನ್ನು ಕಣ್ತೆರೆಸುವಂತಹ ಮನಸ್ಸಿನಲ್ಲಿ ಯಶಸ್ವಿಯಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಸೊ ಹಾಗಾಗಿ ಕನ್ನಡ ಓದುಗರು ಈ 2 ಪುಸ್ತಕಗಳನ್ನು ಹರಿಸಿ ಇನ್ನೂ ಹೊಸ ಪ್ರತಿಭೆಗಳಿಗೆ, ಹೊಸ ಲೇಖಕರಿಗೆ, ಹೊಸ ಕವಿಗಳಿಗೆ ಒಂದು ಉತ್ತೇಜನವನ್ನು ನೀಡಿ, ಪ್ರೋತ್ಸಾಹವನ್ನು ನೀಡಬೇಕು ಅಂತ ನಾನು ಎಲ್ಲ ಕನ್ನಡ ಓದುಗರಲ್ಲಿ ನಾನು ಕೇಳ್ಕೊಳ್ತೀನಿ. ಹಾಗೆ ಹೊಸ ಪ್ರತಿಭೆಗಳನ್ನು ಬೆಳೆಸಿ, ಹೊಸ ಕನ್ನಡ ಲೇಖಕರನ್ನು ಬೆಳೆಸಿ, ಕನ್ನಡ ಪುಸ್ತಕಗಳನ್ನು ಕೊಂಡು ಓದಿ ಕನ್ನಡ ಇನ್ನೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡೇತರರನ್ನು ಕನ್ನಡಿಗರನ್ನಾಗಿ ಮಾಡುವ ಪ್ರಯತ್ನದಲ್ಲಿ ಮುಂದೆ ಸಾಗಬೇಕು ಅಂತ ನಾನು ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ. to be your partner, took you for granted, lost the moment, and I let your love slip away. Yeah, 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 ಏ ಪಂಡ, ಜಿಯಾ ಕುಡಿತಿದ್ದೀರಾ? ಜಿಯಾ ನನಗೂ ಕೊಡಿ ಸ್ವಲ್ಪ. ಸೊ ಬೇಸಿಕಲಿ ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಿದ್ದಿಲ್ಲ. ಅವಾಗಲೇ ನಾವಿಲ್ಲಿ ನೋಡಿದ್ರಿ ನೇರಳೆ ಶಾರ್ಟ್ಸ್. ನೀವೆಲ್ಲ ಥರ ಶಾರ್ಟ್ಸ್ ಕೇಳಿರ್ತೀರಾ. ಇದು ಬೇಸಿಕಲಿ ಹಣ್ಣಿನ ಶಾರ್ಟ್ಸ್. ಈ ಶಾರ್ಟ್ಸ್ನ ತೊಗೊಂಡ್ರೆ ಮಾತ್ರ ಸಕ್ಕದಾಗಿರುತ್ತೆ. ಮಾತ್ರ ಟ್ರೈ ಮಾಡಿದ್ರೆ, ನಾವು ಈ ಸತಿ ಟ್ರೈ ಮಾಡಿದ್ದಿಲ್ಲ ಯಾಕಂದರೆ ನಮ್ಗೆ ನೀರು ಜಾಸ್ತಿ ಕುಡ್ತಿದ್ರಿ. ಈ ಸತಿ ಶಾರ್ಟ್ಸ್ ತೊಗೊಬೇಕು ಅಂತ ನಮ್ಗೆ ಅನಿಸೂ ಇಲ್ಲ. ಬಟ್ ಅದ್ರ ಮೇಲೆ ಏನು ಪೆಪ್ಪರ್ ಮತ್ತು ಉಪ್ಪು ಹಾಕಿರ್ತಾರೆ, ಸಖತ್ ಕಿಕ್ ಹೊಡಿಯುತ್ತೆ ಮಾತ್ರ ಶಾರ್ಟ್ಸ್ ತೊಗೊಂಡ್ರೆ. ಇಲ್ಲಿ ಹೀಗೇನೆ ಮೂವ್ ಆಗ್ತಿರುವಾಗ ಇಲ್ಲಿ ಮೇಲ್ಕೋಟೆ ಏನಂತಾರೆ ಪುಳಿಯೋಗರೆ ಗೊಜ್ಜು ಸಿಕ್ತು. ನಾನು ಹಾಗೇನೆ ಪಾಸ್ ಆನ್ ಆದೆ, ನೋಡದೆ ಇರೋ ಹಾಗೆ. ಯಾಕಂದರೆ ನಮ್ಮ ವೈಫಿಗೆ ಮಾತ್ರ ಪುಳಿಯೋಗರೆ ತುಂಬ ಇಷ್ಟ, ನಮ್ಮ ಮಗನಿಗೂ ಕೂಡ. ಸೊ ಬಟ್ ಹೀಗಾಗುತ್ತೆ ನೋಡಿ. ಜಾನ್ ಅವರು ಕರೆದೇ ಬಿಟ್ಟರು ಫೈನಲಿ ಇಲ್ಲಿ ಮೇಲ್ಕೋಟೆ ಪುಳಿಯೋಗರೆ ನೋಡೋಣ ಬನ್ನಿ ಅಂತ. ಅಲ್ಲಿ ವಿಚಾರಿಸ್ತಿದ್ರು ಅದ್ರ ರೇಟ್ ಬಗ್ಗೆ. ಅಲ್ಲಿನ ಮೇಡಮ್ ಸೊ ಟೇಸ್ಟ್ ನೋಡಿ ಅಂತ ಪಾತ್ರೆನ ಓಪನ್ ಮಾಡಿದ್ರು. ಏನು ಘಮ ಘಮ ಸ್ಮೆಲ್ ಹೊಡಿತಿದೆ ಅಂತ ಹೇಳ್ತೀರಾ? ಸೊ ಟೇಸ್ಟ್ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ಒಂದು ತೆಗೆದು ಬಾಯಿಗೆ ಹಾಕೊಂಡ್ರು. ನನಗೂ ಕೂಡ ಮೇಡಮ್ ಅವ್ರು ಟೇಸ್ಟ್ ಕೊಟ್ಟರು. ನಾನು ತಿಂದೆ, ಬಾಯಿ ಸವಿತಾ ಇತ್ತು. ಮಗ ಏನು ರುಚಿ ಅಂತ ಹೇಳ್ತೀರಾ? ಒಂದು ಚಿಟಿಕೆ ಟೈಮ್ ವೇಸ್ಟ್ ಮಾಡಿದೆ. ತೊಗೊಂಬಿಡಿ ಅಂತ ನಾನು ಹೇಳೇಬಿಟ್ಟೆ. ಸೊ ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಬಾಯಲ್ಲಿ ಕರಗ್ತಾ ಇತ್ತು. ಅದರ ಏನಂತಾರೆ ಎಸೆನ್ಸ್ ಅಂತ ಹೇಳ್ತಾರಲ್ಲ, ಸೊ ಹಾಗೆ ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟೊಂದು ಜನ ಬಂದು
ಕೇಳ್ತಿದ್ರು ಈ ಪುಳಿಯೋಗರೆನ ಟೇಸ್ಟ್ ನೋಡೋಣ ಅಂತ. ಸೊ ಇಲ್ಲಿ ಈ ಮೇಡಮ್ ಅವರು ಬೇಸಿಕಲಿ ಆಫ್ಲೈನ್ ಮಾತ್ರ ಅಲ್ಲ ಮಾಡ್ತಿರೋದು, ಆನ್ಲೈನ್ ಕೂಡ ಮಾಡ್ತಾರೆ. ನಾನು ಕೇಳ್ತೇನೆ ಕೂಡ ಆನ್ಲೈನ್ ಆಪ್ಷನ್ ಇದೆಯಾ ನಿಮ್ಮಲ್ಲಿ, ಬೇಸಿಕಲಿ ಹೋಮ್ ಡೆಲಿವರಿ ಆಪ್ಷನ್ ನಿಮ್ಮಲ್ಲಿ ಇದೆಯಾ ಅಂತ ನಾನು ಕೇಳ್ತೇನೆ. ಅವಾಗ ಮೇಡಮ್ ಅವರು ಹೇಳ್ತಾರೆ ಹೌದು ನಮ್ಮ ಹತ್ರ ಇದೆ, ತಗೊಳ್ಳಿ ವಿಸಿಟಿಂಗ್ ಕಾರ್ಡ್ ಅಂತ. ಸೊ ನೀವು ಇದನ್ನು ಟ್ರೈ ಮಾಡಬೇಕು ವೀಕ್ಷಕರೇ. ಸೊ ಇದರ ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಸಾರಿ 1,000 ರೂಪಾಯಿಗೆ 2,000 ರೂಪಾಯಿಗೆ 4 ಬಂದೇ ಬಿಡ್ತು ಸಾರಿ ಸೆಕ್ಷನ್. ಇಲ್ಲಿ ಇಷ್ಟು ಸ್ಟಾಲ್ಗಳನ್ನ ನಾವು ವಿಸಿಟ್ ಮಾಡ್ಕೊಂಡು ಬರ್ತಿದ್ವಿ, ಒಂದು ಬಟ್ಟೆ ಸ್ಟಾಲ್ ಕಂಡೇ ಇಲ್ಲ. ಸೊ ದಿಸ್ ವಾಸ್ ದ ಫಸ್ಟ್ ಸ್ಟಾಲ್ ವೇರ್ ವಿ ಫೌಂಡ್ sarees. My wife got totally inspired about the colors, the quality of the saree. ಇಲ್ಲಿ ಬರೀ ನಾರ್ಮಲ್ ಸಾರಿ ಮಾತ್ರ ಇದ್ದಿಲ್ಲ, ಕಾಟನ್ ಸಾರಿ, ರೇಷ್ಮೆ ಸಾರಿಗಳು ಕೂಡ ಇತ್ತು. ಸೊ ತುಂಬ ಖುಷಿ ಆಯಿತು ನೋಡ್ತಾ ಇರುವಾಗ. That girl is a runner. She was born to get away. Hear that two-tone humming, headed out to the highway. I should have seen it. ಮಕ್ಕಳಿಗೆ ಡೈಲಿ ಒಂದು ಗ್ಲಾಸ್ ಹಾಲು ಹಾಕಿ ನೋಡ್ತಿಲ್ಲ, ತುಂಬ ಚೆನ್ನಾಗಿದೆ. ನಮ್ಮ ಹತ್ರ ಕಾಸು ಇಲ್ಲ. ಜಸ್ಟ್ 10 ಮಿನಿಟ್ಸ್ ಮಿಲ್ಕಲ್ಲಿ ಕರ್ಡು ವಾಮ್ ವಾಟರ್ ಹಾಕಿ ಮಿಕ್ಸ್ ಮಾಡಿ 10 ಮಿನಿಟ್ಸ್ ಮಾಡ್ತೀವಿ. ಸೊ ನೀವು ಯಾವಾಗ ಬೇಕು ಎಷ್ಟು ಬೇಕು ಯೂಸ್ ಮಾಡ್ಬೇಕು, ಮತ್ತು ನೀವು ಸ್ಟಾಕ್ ಮಾಡಿ. ಸೊ ಈಗಿನ ಕಾಲದಲ್ಲಿ ಆರ್ಗ್ಯಾನಿಕ್ ಬಂದಾದ್ಮೇಲೆ ಸೊ ಬೇಸಿಕಲಿ ನೀವು ಜನಗಳನ್ನ ಜಾಸ್ತಿ ತೊಗೊಳೋದು ನೋಡ್ತೀರಾ. ಸೊ ಇಲ್ಲೂ ಹಾಗೇನೆ ಆರ್ಗ್ಯಾನಿಕ್ ಮಿಕ್ಸ್ ಅಂತ ಹೇಳ್ಬೋದು, ಹೆಲ್ತ್ ಮಿಕ್ಸ್ ವಿಚ್ ಇಸ್ ವೆರಿ ಮಚ್ ಹೆಲ್ತಿ. ಇಲ್ಲಿ ಆಯಿಲ್ ಕೂಡ ನಮಗೆ ಆರ್ಗ್ಯಾನಿಕ್ ಆಗಿರುತ್ತೆ. ಕಾಲು ಓಕೆನಾ? ಏನಿಲ್ಲ ಚಿಪ್ಸು ಸಾಕು, ಬೇಡ ಆಯಿಲ್ ಫ್ರೀ. ಸೊ ಇಲ್ಲಿ ಟೈಮ್ ಹೋಗಿದೆ ನಮಗೆ ಗೊತ್ತಾಗೇ ಇಲ್ಲ, ಟೈಮ್ ಮಾತ್ರ ಸಖತ್ತು ಫಾಸ್ಟಾಗಿ ಹೋಗ್ತಿತ್ತು. ಸೊ ಒಂದೊಂದು ಸ್ಟಾಲಲ್ಲೂ ನಿಂತ್ಕೊಂಡು ನೋಡ್ತಿರುವಾಗ ಸೊ ನಮಗೆ ಇನ್ನೂ ತೊಗೊಬೇಕು ಅಂತ ಅನಿಸ್ತಿತ್ತು, ಅಥವಾ ನೀರು ಕುಡಿಲೇಬೇಕು ಅಂತ ನಮ್ಗೆ ಅನಿಸ್ತಾನೇ ಇತ್ತು. ನಿಮ್ಗೆ 2 ಬೇಕಂತ. ಕಾರೇನು ಬೇಡಪ್ಪ, ಬೈಕ್ ಇದೆ. ಪ್ಲ್ಯಾಂಟ್ ಏನಾದ ತೊಗೊಂಡ್ರಿ? ಪ್ಲ್ಯಾಂಟ್ ನಾವು ಡ್ರಮ್ ಸ್ಟಿಕ್ಕು ಮತ್ತು ಕರಿಬೇವು. What do you want, baby? ಇದೇನಪ್ಪ ಮಳೆಗಾಲ ಬಂತಲ್ಲ ಅಂತ ನಾವು ಖುಷಿ ಪಡ್ತಿರುವಾಗ ಇವತ್ತಿನ ದಿವಸ ಮಾತ್ರ ಮಳೆಗಾಲ ಥರ ಇದ್ದೇ ಇದ್ದಿಲ್ಲ. ಏನಕ್ಕಂತಂದರೆ ಹೆವಿ ಬಿಸಿಲು ಹೊಡಿತಿತ್ತು. ಆವಾಗ ನಾವು ಕಣ್ಣಿಗೆ ತಂಪಾಗುವಾಗೆ ಗ್ರೀನರಿ ಕಾಣ್ತು. ಸೊ ಬೇಸಿಕಲಿ ನೀವು ಇಲ್ಲಿ ಬಾಂಬೂಸ್ ನೋಡ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿತ್ತು. ನಮ್ಮನೆ ಆಲ್ರೆಡಿ ಬಾಂಬೂಸ್ ಇರೋದ್ರಿಂದ ನಾವು ತೊಗೊಂಡಿಲ್ಲ. ಅಲ್ಲಿ 200 ರೂಪಾಯಿಗೆ 1 ಸ್ಟಿಕ್ ಅಂತ ಹೇಳ್ತಿದ್ರು. ಇಲ್ಲಿ ಬರೀ ಪ್ಲಾಂಟ್ಸ್ ಇನ್ ಸ್ಟಾಲ್ಸ್ ಮಾತ್ರ ಅಲ್ಲ, ಹಲವಾರು ಐಟಮ್ಸ್ಗಳಿನ ಸ್ಟಾಲ್ಸ್ ಕೂಡ ಇತ್ತು. ಇಲ್ಲಿ ಬರೋ ಜನರಿಗೆ ಮಾತ್ರ ತುಂಬಾ ಖುಷಿ ಆಗ್ತಿತ್ತು. ನೋಡ್ತಾ ತುಂಬಾ ಜನ ತಗೊಂತಿದ್ರು ಕೂಡ.
ಯಾವುದು ನಿಮಗೆ ಯಾವ್ದು ಇಷ್ಟ ಆಯಿತು? ಗಾರ್ಲಿಕ್ ಇಷ್ಟ ಆಯಿತು, ಮೊರಿಂಗಾನು ಇಷ್ಟ ಆಯಿತು. ಎಲ್ಲ ಸೇಮ್ ಆಗುತ್ತೆ. ಹಾಂ, ಎಲ್ಲ ಒಂದೇ ರೇಟ್. ಸೊ ಯಾವುದಾದ್ರೂ ತೊಗೋಬೋದು. ಸೊ ಮಾತ್ರ 7 ವೆರೈಟೀಸ್ ಚಟ್ನಿಗಳು. 3 ತೊಗೊಂಡ್ರೆ ಆಫರ್ ಇದೆ ಮ್ಯಾಮ್, 550 ಮಾಡ್ತೀವಿ. ಚಟ್ನಿ ಪೌಡರ್ ಟೇಸ್ಟ್ ಚಟ್ನಿ, ಚಟ್ನಿ ಪೌಡರ್. ಕರಿ ಪತ್ರ ಚಟ್ನಿ ಪೌಡರ್, ಚಾವಲ್ के साथ ನಾಟ್ ಸ್ಪೈಸಿ, ಆನಂದ್ ಸ್ಪೈಸಿ, ಟೊಮೆಟೊ ಸ್ಪೈಸಿ, ಇಂಜಿರಾ ಚಟ್ಪಟ್ ಮಸಾಲ ನೋಡಿ, ಸ್ಪೆಷಲ್ ಕಳೆ ಟೇಸ್ಟ್ ಮಾಡಿ ಸರ್. ನಿಮ್ಗೊಂದು ಸೆಟ್ ತಗೊಂಡೋಗಿ ಭಾಳ ಚೆನ್ನಾಗಿದೆ. ಬರೀ 200 ನೋಡಿ. ಓಯ್ ತೆಂಗಿನಕಾಯಲು, ಗೋಧಿ ಹಿಟ್ಟು, ಗೋಡಂಬಿ ತೊಗೊಳ್ಳಿ, ಟೇಸ್ಟ್ ಮಾಡಿ. ಹೀಗೆ ನಾವು ನಡೀತಾ ಬರುವಾಗ ಆಲ್ಮೋಸ್ಟ್ ಲೈಕ್ 15-60 ಸ್ಟಾಲ್ಸ್ನ ನಾವು ಕವರ್ ಮಾಡಿದ್ದೀವಿ ಇಲ್ಲಿವರೆಗೆ. ಆಲ್ಮೋಸ್ಟ್ 0.5 ಕಿಲೋಮೀಟರ್ಸ್ ವಾಕ್ ಮಾಡಾಯಿತು. ನಮ್ಮ ವೈಫ್ ಅಂತೂ ಈ ಕಾಲನ್ನ ಇಟ್ಕೊಂಡು ವಾಕ್ ಮಾಡ್ತಾನೇ ಇದ್ದರು. ಸೊ ನನಗೂ ಸ್ವಲ್ಪ ಟೆನ್ಷನ್ ಆಗಿತ್ತು ಎಲ್ಲಿ ಕಾಲು ಊತ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಬೇಸಿಕಲಿ ಇಲ್ಲಿ ಹಲವಾರು ಸ್ಟಾಲ್ಸ್ಗಳು ಇರೋದ್ರಿಂದ ಜನಗಳ ಸಂಖ್ಯೆ ಮಾತ್ರ ಯಾವತ್ತೂ ಇಲ್ಲಿ ಈ 3 ದಿವಸಕ್ಕೂ ಕಮ್ಮಿ ಆಗೇ ಇಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ. ಜನ ಮಾತ್ರ ಬರ್ತಾನೆ ಇದ್ರು, ನೋಡ್ತಾನೆ ಇದ್ರು, ತಗೊತಾನೆ ಇದ್ರು. ಸೊ ಇಲ್ಲಿ ಎಲ್ಲ ಹಲವಾರು ಪ್ರಾಡಕ್ಟ್ಸ್ ನೀವು ಏನು ನೋಡ್ತಿದ್ದೀರ 70 to 80% ಆರ್ಗ್ಯಾನಿಕ್ ಆಗಿತ್ತು. ಸೊ ಇಲ್ಲೊಂದು ದೃಶ್ಯ ನೋಡ್ಪಟ್ಟೆ. ಸೊ ಬೇಸಿಕಲಿ ಒಬ್ರು ಮೇಡಮ್ ಅವರು ಸೊಪ್ಪನ್ನ ತಲೆ ಮೇಲೆ ಇಟ್ಕೊಂಡು ಹೋಗ್ತಿದ್ರು. ಅದು ಖುಷಿ ಆಗುತ್ತೆ. ಅದು ನಾವು ಹಳ್ಳಿಯಲ್ಲಿ ಮಾತ್ರ ನೋಡ್ತೀವಿ. ಆ ವಾತಾವರಣ ಇನ್ನೂ ಸೃಷ್ಟಿ ಆಗಿದೆಯಾ ಅಂತ ನೋಡುವಾಗ ತುಂಬ ತುಂಬ ಖುಷಿ ಆಯಿತು. ಸೊ ಈ ಥರ ವಾತಾವರಣದಲ್ಲಿ ನಾವು ಬೆಳೆದು ಈಗಿನ ಏನು ಜನ ಪೀಳಿಗೆಗಳು ಏನಂತಾರೆ, ಸೊ ಅವರು ಈ ಥರ ವಾತಾವರಣ ಮಿಸ್ ಮಾಡ್ಕೊತಾರಂತ ಗ್ಯಾರಂಟಿನೇ. ಸೊ ಇದು ಹನಿ ಬೀಸ್. ಸೊ ಬೇಸಿಕಲಿ ಹನಿನ ಎಕ್ಸ್ಟ್ರಾಕ್ಟ್ ಮಾಡೋದು ಹೇಗೆ, ಲೈಕ್ ಬೀಸ್. ಸೊ ಬೇಸಿಕಲಿ ಇವರು ತೋರಿಸ್ತಿದ್ರು ಹನಿ ಬೀಸ್ನ ಗೂಡಲ್ಲಿ ಹೇಗಿರುತ್ತೆ, ಏನಿರುತ್ತೆ ಅಂತೆಲ್ಲ ಹೇಳ್ತಿದ್ರು. ಇಲ್ಲಿ ನಿಮಗೆಲ್ಲ ಮೋಸ್ಟ್ ಆಫ್ ಆರ್ಗ್ಯಾನಿಕ್ ಎಲಿಮೆಂಟ್ಸೇ ನಿಮಗೆ ಸಿಗೋದು, ಆರ್ಗ್ಯಾನಿಕ್ ನ್ಯಾಚುರಲ್ ಪ್ರಾಡಕ್ಟ್ಸೇ ನಿಮಗೆ ಸಿಗೋದು. ಸೊ ನಮಗಂತೂ ಸಖತ್ತು ಖುಷಿ ಆಯಿತು. ಹಾಗೇನೆ ಸಖತ್ತು ಸುಸ್ತು ಕೂಡ ಆಯಿತು. ಎಷ್ಟು ನೀರು ಕುಡಿದ್ರೇನು ನೀಡೇ ಕುಡ್ದಿಲ್ಲ ಅಂತ ಫೀಲ್ ಆಗ್ತಿತ್ತು. ಸೊ ಈ ಟೈಮಲ್ಲಿ ನಾವು ಬಂದಿದ್ದೀವಿ. ಬಿಸಿಲು ಮಾತ್ರ ಸಖತ್ತಾಗಿ ಹೊಡಿತಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಪಂಡು ಏನು ಮಾಡ್ತಿದ್ದಾನೆ ಅಂತ. ಅವ್ನಿಗೆ ಆಟ ಸಾಮಾನು ಬೇಕಂತೆ. ಇಲ್ಲಿ ಆಟ ಸಾಮಾನು ಏನೂ ಇಲ್ಲ. ನೋಡೋಣ ಇದಪ್ಪ ಇಂಟ್ರೆಸ್ಟಿಂಗ್ ಅಂದರೆ ದ ವೈಲ್ಡ್ ಇಸ್ ಯುವರ್ ಕ್ಲಾಸ್ ರೂಮ್. ಅಫ್ಕೋರ್ಸ್ ಎಸ್, ನನಗಂತೂ ತುಂಬ ಎಕ್ಸೈಟೆಡ್ ಆಗಿತ್ತು ಇಲ್ಲಂತೂ. ಯಾಕಂದರೆ ನನಗೂ ಅಷ್ಟೇ ಪ್ರಾಣಿಗಳಂತಂದರೆ ತುಂಬ ಇಷ್ಟ. ನಮ್ಮ ಮನೇಲಿ ನೀವು ಬಂದರೆ ಸೊ ಅಕ್ವೇರಿಯಂಗಳು ನೋಡ್ಬೋದು, ಬರ್ಡ್ಸ್ ನೋಡ್ಬೋದು. ಮೊದಲು ಜಾಯ್ ಅಂತ ಪೆಟ್ ಡಾಗ್ ಕೂಡ ಇತ್ತು, ಈಗ ಸದ್ಯಕ್ಕೆ ಇಲ್ಲ. ಸೊ ತುಂಬ ಖುಷಿ ಆಗುತ್ತೆ ಪ್ರಾಣಿ ಪಕ್ಷಿಗಳ ಜೊತೆ ನಾವು ವಾಸ ಮಾಡ್ತಿರುವಾಗ. ಸೊ ಆ ವಿಶೇಷತನ ಇಲ್ಲಿ ಹೇಗೆ ಲೈಕ್ ಬೇಸಿಕ್ಲಿ ನೋಡ್ಕೊಬೋದು ಅಂತ ಇವರು ನಮ್ಗೆ ಹೇಳ್ಕೊಡ್ತಿದ್ರು. We are basically from LZ Foundation, so it's named as Life Science Education Trust. So we teach people about how we care for animals, how you can come with us, you can volunteer there. So we teach about animal care, their handling, their habitat, their food culture, how they stay in the wild, how we can keep them in captivity. So we provide 3 courses and all. We have one diploma course for which we have 1 year, so you can learn everything about it, and you'll get a certified course. It's a certified course from the government. You can just come and learn. And we even have boot camps where you can come for 3 months and all. If you are free, you can just come with us. You can learn with them and you'll get a hands-on experience with every animal. So we have more than 150 species of animals in our farm. So you can come, you can learn, you can do. Okay, so about the course is like, what is the benefit of like making that course, or like what as an user, what will I be getting it? Okay, so you'll be getting, first of all, you'll be getting a certified government, so that will be applied anywhere in all over India. So I can work in forest department as well? You can work in the forest department, you can work in any of the zoos, any of the conservation activities, you can even become an animal rescuer yourself, you can work with the biologists and all.
Basically, it's a course for people who are interested in particularly animals and wildlife. So it needs more serious people because after doing this, you have to work everywhere. And this is a hand-on course, like on-ground course. You have to be from morning 6 to evening 6 with animals. You have to take care of their food, their habitat, their culture, everything. So where is this located actually? So this is located in Yelahanka, Bangalore itself. Okay. Agrahara. Okay. Perfect. Thank you so much for the information. It means a lot because we actually see animals and we feel that like it is more comfortable for us to see and but taking care of. Actually, a lot of people don't know that how hard it is to keep even a dog. So even from a small hamster to a large dog, it's really hard to take care of them. So you have to take because first of all they can't talk by themselves. So we have to take care of them every behavior, even from their food eating behavior till their food eating behavior. Got it. Thank you so much. Thank you so much. What's your good name? Manthan. Yeah. ಸೈಜ್ ವೆರೈಟಿ ಮೊಟ್ಟೆಗಳು. ಸೊ ಅದು ಆಸ್ಟ್ರಿಚ್ ಮೊಟ್ಟೆ ಅಂತ ಹೇಳ್ತಾರೆ. ಸೊ ಇದು ಕಿವಿದು ಅನಿಸುತ್ತೆ. ಸೊ ಬೇಸಿಕ್ಲಿ ಇಲ್ಲಿ ಸ್ನೇಕ್ಸ್ ಮ್ಯಾನ್ ಸೋ ಡೇಂಜರಸ್. ಸೊ ಅದು ಮಾಡ್ತಿರೋದು ನೋಡಿ ನನಗಂತೂ 2 ಸೆಕೆಂಡ್ ಭಯ ತಡ್ಕೊಳಕ್ಕಾಗ್ತಿದ್ದಿಲ್ಲ. ಅದು ಬೇಸಿಕ್ಲಿ ಅಕ್ವೇರಿಯಂ ಒಳಗಡೆ ಹಾಕಿರೋದ್ರಿಂದ ನನಗೇನು ಅಷ್ಟೊಂದೇನು ಟೆನ್ಷನ್ ಅನಿಸಿಲ್ಲ. ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಅರ್ತ್. ಸೊ ಬೇಸಿಕ್ಲಿ ನಿಮಗೆ ಹಲವಾರು ಪ್ರಾಣಿಗಳು ಸಿಗುತ್ತೆ. ಅದರಲ್ಲಿ ಈ ಥರ ಸಾಕು ಪ್ರಾಣಿಗಳಂತೂ ರೋಮಾಂಚನ ಅಂತೂ ನನಗಂತೂ ಅನಿಸ್ತಿತ್ತು. ಎಲ್ಲಿ ಮನೇಲಂತೂ ಸಾಕೋದಕ್ಕೆ ಆಗೋದಿಲ್ಲ, ಅದು ನೋಡ್ಬೋದಲ್ವಾ. ಸೊ ಇಲ್ಲಿ ಹುಳುಗಳನ್ನ ಮಾತ್ರ ನೋಡಿದ್ರೆ ಅಂತೂ ಸೊ ನಾವು ಎರೆಹುಳುಗಳನ್ನ ನೋಡಿರ್ತೀವಿ, ಬಟ್ ಈ ಥರ ಇವರು ಸಾಕೋ ಹುಳುಗಳನ್ನ ನೋಡಿ ನನಗಂತೂ ಸೊ ಬೇಸಿಕ್ಲಿ ಇದನ್ನು ಸಾಕ್ತಾರಾ ಅಂತ ಅನಿಸ್ತಿತ್ತು. ಸೊ ಆಮ್ಸ್ಟ್ರಾಂಗ್ ಸೊ ಬೇಸಿಕ್ಲಿ ಒನ್ ಆಫ್ ಕೈಂಡ್ ಆಫ್ ರ್ಯಾಟ್ ಅಂತಲೇ ಹೇಳ್ಬೋದು, ಸಾಕೋ ಪ್ರಾಣಿ ಅದು. ಸೊ ಟರ್ಟಲ್ ಕೂಡ ತೋರಿಸಿದ್ರು ಇಲ್ಲಿ. ఇటు నేరుగా ఇటు వచ్చేసి మళ్ళీ ఇటు సాచి చేసుకుని అటు పోయడం లేకపోతే క్యాప్ వేసుకుని వచ్చే కాళ్ళు ಬಿಸ್ಲಾಕಿ ಚಿನಿ ಬಿಸ್ಲು. That girl is a runner. She was born to get away. Hear that two-tone humming, headed out to the highway. I should have seen it coming for the years left in the dust. But after all the lessons learned, it would end the both of us. There's a first for everything, like a hand holding mine. Now I'm left here with the pain from her I love you goodbye. And though it hurts to watch my whole world become the woman she would be, the thing that I forgot would set her free. I taught her how to leave. Like yesterday, when she was looking out that window on the bus to second grade. The first step she'd ever take, the first cut from a heartbreak. Been through it all, but now it's time to go. ಇಲ್ಲ ಚಿನ್ನಿ, ಅಮ್ಮ ಕಾಲು ನೋವು ಇದೆಯಲ್ಲ. ಇದು ನೋಡಿ ಚಿನ್ನಿ, ಇದೆಲ್ಲ ಹಳೆಗಾಲದಲ್ಲಿ ಯೂಸ್ ಮಾಡ್ತಿದ್ದಿದ್ದು. ಹಳೆಗಾಲದಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ತಿದ್ರು, ಇದು ರುಬ್ಬಕ್ಕೆ, ಕಟ್ ಮಾಡೋದಕ್ಕೆ. ಅದು ಟೈರ್ ಥರ ಇರೋದಾ? ಹಾಂ, ಅದು ಹಸು ಜೊತೆ ಅದೇನು ಎತ್ತಿನ ಗಾಡಿ ಅಂತಾರೆ ಅದಕ್ಕೆ.
ಹಾಂ, ಅದೆಲ್ಲ ಲೆವೆಲಿಂಗ್ ಮಾಡೋದಕ್ಕೆ. ಬನ್ನಿ. ಲೆವೆಲಿಂಗ್ ಅಂದರೆ ಲೆವೆಲಿಂಗ್ ಅದನ್ನು ಅಷ್ಟೇ. ಗ್ಯಾಸ್ ಅದದು. ಅಷ್ಟು ದೊಡ್ಡದು. ಇವಾಗೆಲ್ಲ ಚಿಕ್ಕದಲ್ವಾ, ಅಷ್ಟು ದೊಡ್ಡದು ಬರ್ತೀವಿ. ಹಾಂ ಹ್ಞೂ ಚಿನ್ನಿ, ಮೊದಲೆಲ್ಲ ದೊಡ್ಡದು ಇರ್ತದೆ. ಅಲ್ಲಿ ನೋಡಿ ಶೀಪ್. ಅಂಬ ಓಯ್ ಅಂಬೋ ಅಂಬಂಬೋ ಅಂಬಂಬ. ಇವಾಗ ಶೀಪ್ ನೋಡಿದ್ರಿ, ಹಸು ನೋಡಿದ್ರಿ, ಮತ್ತೇನು ನೋಡಿದ್ರಿ, ಕೋಳಿ ನೋಡಿದ್ರಿ. ಕೋಳಿ ಆ ಬಾಕ್ಸಲ್ಲಿದೆ. ಇಲ್ಲಿ ನೋಡೋದ್ರಿಂದ ಖುಷಿ ಆಗ್ತಿದೆ, ಬಟ್ ಸುಸ್ತಂತೂ ಬಾಡಿಗೆ ಹೆವಿ ಆಗ್ತಿದೆ. ಯಾಕಂದರೆ ಇಲ್ಲಿವರೆಗೆ ನಾವು ಆಲ್ಮೋಸ್ಟ್ 1.2 ಕಿಲೋಮೀಟರ್ಸ್ ವಾಕ್ ಮಾಡಾಯಿತು. ಇವತ್ತೇ ಟಾರ್ಗೆಟ್ ಏನಿತ್ತು ಅದು ಕವರೇಜ್ ಆಯಿತು ವಾಕಿಂಗಲ್ಲಿ. ಬಟ್ ಏನು ಲೈಕ್ ಇಷ್ಟೊಂದು ಸ್ಟಾಲ್ಸಾ, ಇಷ್ಟೊಂದು ವೆರೈಟೀಸಾ, ಸೊ ಏನು ತೊಗೊಳೋದು ಏನು ಬಿಡೋದು ಆ ಥರ ಅನಿಸ್ತಿರೋದು. ಏನಕ್ಕಂತಂದರೆ ಇಲ್ಲಿ ಒಂದು ಬ್ರ್ಯಾಂಡ್ ಅಲ್ಲ, ಹಲವಾರು ಬ್ರ್ಯಾಂಡ್ಗಳು. ಕಾಂಪಿಟೇಷನ್ ಅಂತ ಅಂದರೆ ಮಾರ್ಕೆಟಲ್ಲಿ ಈ ಥರ ಕಾಂಪಿಟೇಷನ್ ಒಂದು. ಸೊ ಫಾರ್ ಎಕ್ಸಾಂಪಲ್ ಈಗ ಪುಳಿಯೋಗರೆನೇ ಅಂದ್ರೂ ಎಷ್ಟು ಸ್ಟಾಲ್ಸ್ಗಳು ನಾವು ನೋಡಿದ್ರಿ, ಪುಳಿಯೋಗರೆ ಸ್ಟಾಲ್ಸ್. ಸೊ ಆ ಥರನೇ ಹಲವಾರು ಬ್ರ್ಯಾಂಡ್ಗಳಿತ್ತು ಇಲ್ಲಿ. ಇದೊಂದು ತುಂಬ ವಿಚಿತ್ರ, ಲೈಕ್ ಸಮಥಿಂಗ್ ವೆರಿ ಡಿಫ್ರೆಂಟ್ ಅಂತ ಅಂದರೆ ಈ ಸ್ಟಾಲ್. ಸೊ ಇಲ್ಲಿ ಎಲ್ಲ ಒಣಗಿರೋ ಬ್ಯಾಂಬೂವಿಂದ ಹಿಡಿದು, ಒಣಗಿರೋ ಪಂಪ್ಕಿನ್ ಸ್ಕಿನ್ನಿಂದ ಹಿಡಿದು ಎಲ್ಲ ಒಣಗಿರೋ ಐಟಮ್ ಮೇಲೆ ಆರ್ಟ್ ಮಾಡಿದ್ರು ಇವರು. ಸೊ ಹೀಸ್ ಅನ್ ಬ್ಯೂಟಿಫುಲ್ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು. ಸೊ ಇವರು ಆರ್ಟಿಸ್ಟ್ ಅಲ್ಲ, ಸೊ ಬೇಸಿಕ್ಲಿ ಇವರು ಇಂಪೋರ್ಟ್ ಮಾಡ್ಕೊತಿರೋದು ಅಂತ ಹೇಳಿದ್ರು. ಬಟ್ ನೋಡೋದಕ್ಕೆ ಮಾತ್ರ ತುಂಬ ತುಂಬ ಚೆನ್ನಾಗಿತ್ತು. ಖುಷಿ ಆಗುತ್ತೆ ಈ ಥರದ್ದು ನ್ಯಾಚುರಲ್ ಪ್ರಾಡಕ್ಟ್ಸ್ ನಮ್ಮ ಮನೇಲಿ ಕೂಡ ಇರಬೇಕು ಅಂತ ಅನಿಸುತ್ತೆ. ಬಟ್ ಎಲ್ಲನೂ ತೊಗೊಳೋದಕ್ಕೆ ಆಗೋದಿಲ್ವೇ. ಸೊ ಹಾಗೆಯೇ ಇಲ್ಲಿ ಎಷ್ಟೊಂದು ಜನ ಒಂದೊಂದು ಐಟಮ್ನ ತೆಗೆದು ನೋಡಿ ಅದರಲ್ಲಿರೋ ಆರ್ಟ್ನ ಮೆಸ್ಮರೈಸ್ ಮಾಡ್ಕೊತಾ ಇದ್ರು. ತುಂಬ ಖುಷಿ ಆಯಿತು. ಸೊ ಇದನ್ನು ನೋಡಿ ನಾನು ಆ್ಯಸ್ ಅನ್ ಆರ್ಟಿಸ್ಟ್ ನನಗಂತೂ ತುಂಬ ಖುಷಿ ಆಯಿತು. ಏನಕ್ಕಂತ ಅಂದರೆ ಆರ್ಟಿಗೆ ಫಾರ್ಮ್ ಎಲ್ಲ, ಯಾವುದ್ರಲ್ಲಿ ಬೇಕಾದರೂ ಆರ್ಟ್ ಮಾಡ್ಬೋದು. ಆರ್ಟ್ ಇಸ್ ಅ ಫಾರ್ಮ್ ಆಫ್ ಮ್ಯೂಸಿಕ್, ಸೌಂಡ್, ಡ್ರಾಯಿಂಗ್.
ಸೊ ಈ ಥರ ಹಲವಾರು ನೀವೀಗ ಪ್ರಾಡಕ್ಟ್ಸ್ ನೋಡಿದ್ದೀವಿ, ಅದು ಇಟ್ಸ್ ಅ ಫಾರ್ಮ್ ಆಫ್ ಆರ್ಟ್. ಸೊ ಆರ್ಟಿಗಂತ ಈ ಥರ ಸೊ ಸ್ಪೆಸಿಫಿಕ್ ಆಗಿ ಒಂದು ಫಾರ್ಮ್ ಇಲ್ಲ. ಸೊ ಆದ್ದರಿಂದ ನಮಗೆ ತುಂಬ 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 ಖುಷಿಯಾಗೋದು ಲೈಕ್ ಬೇಸಿಕಲಿ ಈ ಥರ ಬಾನ್ಸಾಯಿ ಗಿಡಗಳನ್ನ ನೋಡಿದ್ರೆ ಅಂತೂ ಇನ್ನೂ ದಟ್ ಇಟ್ಸ್ ಅ ಫಾರ್ಮ್ ಆಫ್ ಆರ್ಟ್, ರೈಟ್? ಸೊ ಬೇಸಿಕಲಿ ಮರನ ನಾವು ಚಿಕ್ಕ ಫಾರ್ಮಲ್ಲೂ ನಾವು ಬೆಳೆಸ್ಬೋದಾ ಗುರು ಅಂತ ಯೋಚನೆ ಮಾಡಿದ್ರೆ, ಎಸ್, ಏನಕ್ಕೆ ನಿಮ್ಗೆ ಯಾವ್ದು ಮರ ಬೇಕೋ ಅದನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಇವರು. ಸೊ ಬೇಸಿಕಲಿ ಬಾನ್ಸಾಯಿ ಪ್ಲಾಂಟ್ಸ್ ಇಸ್ ಸಮಥಿಂಗ್ ವೆರಿ ಗುಡ್ ಟು ಕೀಪ್ ಅಟ್ ಹೌಸ್ ಅಂತಲೂ ಹೇಳ್ತಾರೆ. ಬಟ್ ಅದನ್ನ ರೇಟ್ ಕೇಳಿದ್ರೆ ಮಾತ್ರ ಓ ಗಾಡ್ ಇಷ್ಟು ಕಾಸ್ಟ್ಲಿನಾ ಅಂತ ಅನ್ಸುತ್ತೆ. 12,000 ಬಾನ್ಸಾಯಿನೂ ಕೂಡ ನಾನು ನೋಡಿದೆ. ಸೊ ಫೈನಲಿ ಪಾರ್ಕಿಂಗ್ ಲಾಟಿಗೆ ಬಂದೆ ಈಗ. ಸೊ ಏನು ಜನ ಅಂತೀರಾ, ಏನು ಬಿಸಿಲು ಬೇರೆ, ಯಪ್ಪ ಕಪ್ಪಾಗೋಗ್ಬಿಟ್ಟಿದ್ದೇನೆ. ಮುಖ ನೋಡಿದ್ರೆ ಗೊತ್ತಾಗ್ತಿದೆಯಾ, ಫುಲ್ಲು ಕಪ್ಪಾಗಿದ್ದೇನೆ ನಾವೀಗ. ಸೊ ಬೇಸಿಕಲಿ 4-5 ಗಿಡಗಳು ತೊಗೊಂಡೆ ನಾನು. ಸೊ ನಿಮ್ಗೆ ಕಾಣ್ಬೋದು ಡ್ರ್ಯಾಗನ್ ಫ್ರೂಟು ಮತ್ತು ಮೆಹಂದಿ ಮತ್ತು ಸ್ಟ್ರಾಬೆರಿ. ಸೊ ನನಗೆ ಪ್ಲ್ಯಾಂಟ್ಸ್ ತುಂಬ ಹುಚ್ಚು. ಸೊ ಎಷ್ಟು ಗಿಡ ಇದ್ರೂ ಸಾಕಾಗಲ್ಲ ಅಂತ ಅನಿಸುತ್ತೆ. ಏನೋ ಖುಷಿ ಕಣ್ರಿ, ನೇಚರ್ ಜೊತೆ ಇರೋದಂದ್ರೆ ಏನೋ ಸಖತ್ ಖುಷಿ. ಏನು ಒಂದು ಹೇಳ್ತೇನೆ, ಬಾಡಿಗೆ ಮನೆಯಲ್ಲಾರೆ ಇರಿ, ಸ್ವಂತ ಮನೆಯಲ್ಲಾರೆ ಇರಿ, ನೇಚರ್ ಮಧ್ಯದಲ್ಲಿ ಇರಿ, ಅದರಲ್ಲಿರೋ ಖುಷಿ ಯಾವುದೂ ಇಲ್ಲ. ಸೊ ನನಗಂತೂ ಸಖತ್ ಎಂಟರ್ಟೈನ್ ಆಗಿರುತ್ತೆ, ಖುಷಿಯಾಗಿರುತ್ತೆ. ನಾನು ದಿವಸ ಇಲ್ಲ 2 ದಿವಸ ಒಂದು ಸತಿ ಆದ್ರೂ ನಾನು ಅದಕ್ಕೆ ವಾಟರಿಂಗ್ ಮಾಡುವಾಗ ನಂಗೆ ತುಂಬ ಖುಷಿ ಕೊಡುತ್ತೆ. ಸೊ ಇವತ್ತು GKVKಯಲ್ಲಿ ಫೈನಲಿ ಅಗ್ರಿಕಲ್ಚರ್ ಮೇಳ ಏನು ನಡೀತಿತ್ತೋ ಅದು ಕೊನೆ ಆಗ್ತಿದೆ. ಸೊ ಇವತ್ತೇ ಕೊನೆಯ ದಿನ ಆಗಿರೋದ್ರಿಂದ ಸೊ ನಾವು ಅದಕ್ಕೆ ತುಂಬ ಶಾಪಿಂಗ್ ಮಾಡಿದ್ದೀವಿ. ತುಂಬ ಥರದ್ದು ಏನಂತಾರೆ ಸ್ಟಾಲ್ಸ್ಗಳನ್ನ ನೋಡಿದ್ರಿ, ತುಂಬ ಇನ್ಫಾರ್ಮೇಷನ್ ಪಡೆದ್ರಿ ಕೂಡ. ಸೊ ಅನಿಮಲ್ಸ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಪಡೆದೆ ನಾನು. ಸೊ ಇಟ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ಆ್ಯಸ್ ಎ ಹ್ಯೂಮನ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಅಗ್ರಿಕಲ್ಚರ್, ಅಂಡರ್ಸ್ಟ್ಯಾಂಡ್ ಅಬೌಟ್ human, understand about other animals as well. So I am very, very much happy. I am very glad I am here as well. My family was also here. I need to pick them up right now. I am at the parking lot. So this is the parking lot. This is the parking lot. You can just see. So basically ಒಂದು ಲ್ಯಾಂಡ್ ಇದು. ಸೊ ಅಲ್ಲಿ ಪಾರ್ಕಿಂಗ್ ಮಾಡ್ತಿದ್ದೀವಿ. ಫೈನಲಿ ಸೈನಿಂಗ್ ಆಫ್ ಅಂತ ಹೇಳೋದಿಲ್ಲ. So I will reach home and we will plant this plants as well and see how happy we feel all. ಹೆಲೋ. ಸೊ ನಾವು ಇವಾಗ ಬಂದ್ವಿ. ಏನೇನು ತಂದ್ವಿ ಅಂದರೆ ಇದು ಸ್ಟ್ರಾಬೆರಿ ಪ್ಲ್ಯಾಂಟು, ಇದು ರೋಸ್ಮೆರಿ, ಮೆಹಂದಿ, ಮತ್ತು ಇದು ನಲ್ಲೇರಿ ಅಂತಾರೆ, ನಂಗೆ ಗೊತ್ತಿಲ್ಲ ಕನ್ನಡದಲ್ಲಿ ಏನು ಅಂತಾರೆ. ಇದು ಬೋನಿಗೆ ತುಂಬ ಒಳ್ಳೇದಿದು. ಮತ್ತು ಒಂದು ಕರ್ಬೇವು ತಂದೆ, ಮತ್ತು ಇದು ಪುಳಿಯೋಗರೆ, ಮತ್ತು ಹನಿ, ಫಾರೆಸ್ಟ್ ಹನಿ ತಂದು, ಒಂದು ಮಾಲ್ಟ್ ಪೌಡರ್ ತಂದೆ ಟ್ರೈ ಮಾಡೋಣ ಅಂತ, ಮತ್ತೊಂದು ಗಾರ್ಲಿಕ್ ಚಿಲ್ಲಿ ಚಟ್ನಿ ಪೌಡರ್. ನಮ್ಮ ಹಸ್ಬೆಂಡ್ ತುಂಬ ಇಷ್ಟ ಆಯಿತು ಅದರಿಂದ. ಇದೊಂದು ಸಣ್ಣ ಗಿಫ್ಟ್ ಕೊಟ್ಟರು. ಇದು ಆ್ಯಕ್ಚುಲಿ ಪ್ಲ್ಯಾಂಟ್ ಮಾಡೋಕ್ಕೆ
ಇದನ್ನು ಹಾಕಿ ಪ್ಲ್ಯಾಂಟ್ ಮಾಡೋದು. ಇದರಲ್ಲಿ ಸೀಡ್ ಇದೆ, ಏನು ಸೀಡ್ ಇದೆ ಅಂತ ಗೊತ್ತಿಲ್ಲ, ಪ್ಲ್ಯಾಂಟ್ ಮಾಡ್ಬೋದು ಇದನ್ನು. ಮತ್ತೊಂದು ಗಿಫ್ಟ್ ಬುಕ್, ಒಂದು ಗಿಫ್ಟ್ ಕೊಟ್ಟರು. ಮತ್ತು ಇದು ಆರ್ಗ್ಯಾನಿಕಲಿ ಬೆಳೆದಿದ್ದು ನಿಂಬೆಹಣ್ಣು, ಮೊರಿಂಗಾ, ನುಗ್ಗೆಕಾಯಿ, ಮತ್ತು ಇದೊಂದು ಸಣ್ಣ ಬಿಸ್ಕೆಟು ನಮ್ಮ ಪಂಡುಗೆ. ಮತ್ತು ಇದೊಂದು ಡ್ರ್ಯಾಗನ್ ಫ್ರೂಟ್ ತಂದ್ವಿ, ಡ್ರ್ಯಾಗನ್ ಫ್ರೂಟು ತಂದಿದ್ದೀವಿ ಪ್ಲ್ಯಾಂಟು. ಇದೆಲ್ಲ ನೆಡಬೇಕು ಇವಾಗ. ಸೊ ಇದು ಇವತ್ತಿನ ಸಸ್ಯ ಸಂತೆ ಅಂತ ತಂದಿರೋದು. ನಿಮಗೆ ಬ್ಯಾಕ್ ಟು ಹೋಮ್. ಆ್ಯಕ್ಚುಲಿ 9:30 ಹೋಗಿದ್ದು, 1:30 ಆಗಿದೆ ಬರೋಷ್ಟೊತ್ತಿಗೆ. ತುಂಬ ಬಿಸಿಲಿದೆ, ಹೆವಿ ಬಿಸಿಲು. ನೋಡ್ಬೇಕು ನನ್ನ ಕಲರ್ ಹೆಂಗೆ ಆಗೋಗ್ಬಿಟ್ಟಿದೆ, ನಿಮಗಂತೂ ಸುಸ್ತಾಗ್ಬಿಟ್ಟಿದೆ. ಅಲ್ಲಿ ತುಂಬ ಬಿಸಿಲಿರೋದ್ರಿಂದ ನಾನು ಒಂದು ಕಡೆ ಕೂತ್ಕೊಂಡ್ಬಿಟ್ಟಿದ್ದೆ. ಆ್ಯಕ್ಚುಲಿ ಕಾಲು ಇಟ್ಕೊಂಡು ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಕೆಲವೊಂದು ಐಟಮ್, ಫುಡ್ ಐಟಮ್ಸ್ ಎಲ್ಲ ನಾನು ಶಾಪಿಂಗ್ ಮಾಡಿದ್ರೆ ಇವರು ಪ್ಲ್ಯಾಂಟ್ ಪಿಯರು, ಪ್ಲ್ಯಾಂಟ್ ಲವರು ತುಂಬ ಪ್ಲ್ಯಾಂಟ್ಸು ತಂದಿದ್ದಾರೆ. ಆ್ಯಕ್ಚುಲಿ ನಿನ್ನೆನೇ ತುಂಬ ಎಲ್ಲ ಇಲ್ಲೆಲ್ಲ ರೀಪಾಟಿಂಗ್ ಮಾಡಿ ಎಲ್ಲ ಆಯಿತು. ಇವಾಗ ಮತ್ತೆ ಪ್ಲ್ಯಾಂಟ್ಸ್ ತಂದಿದ್ದಾರೆ. ಮತ್ತೆ ಎಲ್ಲಿ ಇಟ್ಕೋಬೇಕಂತ ಗೊತ್ತಾಗ್ತಿಲ್ಲ. ನಿಮಗೆ ಗೊತ್ತು ನೋಡಿ ಎಷ್ಟಿದೆ, ನೋಡಿದ್ದೀವಿ ಆಲ್ರೆಡಿ. ನಮ್ಮದು ಗಾರ್ಡನ್ ಅದಕ್ಕೆ 4-5 ವೆರೈಟಿ ಥರದ್ದು ಪ್ಲ್ಯಾಂಟ್ಸ್ ತಂದಿದ್ದೀವಿ. ಸೊ ಅದು ಹೆಲ್ತ್ ನಮ್ಮ ಫ್ಯಾಮಿಲಿಗೆ ಜಾಯಿನ್ ಆ್ಯಡ್ ಆಗುತ್ತೆ. ಬರ್ತಾ ಏನಾಯಿತು ಅಂದರೆ ನಾವು ಕಾರ್ ತೊಗೊಂಡು ಹೋಗಿರಲಿಲ್ಲ, 2 ವೀಲರಲ್ಲಿ ಹೋಗಿದ್ವಿ. ಅದು ಡ್ರ್ಯಾಗನ್ ಫ್ರೂಟು ಸ್ವಲ್ಪ ಉದ್ದ ಇರೋದ್ರಿಂದ ಉದ್ದಕ್ಕೆ ಇಟ್ಕೊಂಡ್ಬಂದಿದ್ರು ಅವರು. ಅದು ಒಂದು ಹಂಪಲ್ಲಿ ಸ್ಲಿಪ್ಪಾಗಿ ಕೆಳಗೆ ಬಿದ್ದು ಕರೆಕ್ಟಾಗಿ ಕಾರು ಒಂದು ಹಚ್ಕೊಂಡು ಹೋಯ್ತು. ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ, ಬರುತ್ತಾ ಇಲ್ವೋ ಅಂತ ಅದನ್ನು ನೋಡಬೇಕು. ಅದು ಕಾರ್ ಹಚ್ಬಿಟ್ಟಿರೋದು ಹೆಂಗಾಗ್ಬಿಟ್ಟಿದೆ ಅಂತ ಚರ್ಚೆ ಆಗ್ಬಿಟ್ಟಿದೆ. ಇದೆಲ್ಲ ಹೋಯ್ತು, ಇದನ್ನು ಹೋಯ್ತು, ನೋಡಬೇಕು. ಇದನ್ನು ಅವ್ರು ಆ್ಯಕ್ಚುಲಿ ಹೇಳಿರೋದು ಏನು ಹೇಳಿದ್ರು, ಸೊ ಬೇಸಿಕ್ಲಿ ಅದನ್ನ ಕಟ್ ಮಾಡಿಬಿಟ್ಟು ತಿರ್ಗಾ ರಿಪೋರ್ಟಿಂಗ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಮಾಡಿದ್ರೆ ಬರುತ್ತೆ ಅಂತ ಅದ್ರ ಜೊತೆನೇ ಹಾಕೋಕ್ಕೆ ಹೇಳಿದ್ದಾರೆ. ಸಪ್ರೇಟ್ ಯಾವತ್ತೂ ಮಾಡ್ಬೋದು ಸಿಪ್ಲಿಂಗ್ಸ್ನ. ಸೊ ಏನಂತಂದರೆ ಅದು ಹೆಂಗೆ ಫಾರ್ ಎಕ್ಸಾಂಪಲ್ ಮದರ್ ಪ್ಲ್ಯಾಂಟ್ ಏನಿದೆಯೋ ಸಿಪ್ಲಿಂಗ್ಸ್ ಕೂಡ ಕಟ್ ಮಾಡಿ ಅದ್ರ ಜೊತೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬೆಳೀತಾ ಇರೋದು ಅಂತ ಅವ್ರು ಹೇಳಿದ್ರು. ಸೊ ಅದ್ರದ್ದೊಂದು ಇನ್ನೂ ಸ್ವಲ್ಪ ಕೆಲಸ ಇದೆ, ಮಾಡೋದಕ್ಕಿದೆ. ಸೊ ಅದು ಡ್ರ್ಯಾಗನ್ ಫ್ರೂಟ್ ಆ್ಯಕ್ಚುಲಿ ಕಟ್ಟಿಂಗ್ಸಿಂದ ಬರುತ್ತೆ. ಸೊ ಇವಾಗ ಇದು ಏನು ಹಾಳಾಗಿದೆಯೋ ಅದನ್ನು ತೆಗೆದ್ಬಿಟ್ಟು ಮಿಕ್ಕಿದ್ದಿರೋದನ್ನ ಕಟ್ ಮಾಡಿ ಹಾಕಿದ್ರೆ ಬರುತ್ತೆ. ಸ್ವಲ್ಪ ದೊಡ್ಡ ಪ್ಲ್ಯಾಂಟು. ನಾನು ಕರ್ಬೇವು ಗಿಡ ತೊಗೊಂಡೆ ಮತ್ತು ಮೊರಿಂಗಾ ತೊಗೊಂಡೆ, ಚೆನ್ನಾಗಿರುತ್ತೆ, ಒಳ್ಳೆಯದು ಹೆಲ್ತಿಗೆ ಅಂತ ನಾನು ತೊಗೊಂಡೆ. ಅವರು ಮೆಹಂದಿ, ರೋಸ್ಮೆರಿ, ಸ್ಟ್ರಾಬೆರಿ ನಮ್ಮ ಮಗನಿಗೆ ಅಂತ, ಇದು ನಲ್ಲೇರಿ ಅಂತೀವಿ, ಅದು ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ ಏನಂತಾರೆ. ಅದು ಉದ್ದಕ್ಕೆ ಬರುತ್ತೆ ಸ್ಟೆಮ್ ಆಗಿ. ಅದು ನಾವು ಆ್ಯಕ್ಚುಲಿ ನಮ್ಮ ಅಜ್ಜಿ ಆದರೆ ಅದನ್ನು ಉಂಡೆ ಮಾಡ್ತಾರೆ. ಉಂಡೆ ಮಾಡಿ ಅದೇ ಮಸಾಲೆ ಎಲ್ಲ ಹಾಕಿ ಅದು ಉಂಡೆ ಮಾಡಿ ಒಣಗಿಸ್ತಾರೆ. ಮತ್ತು ಅದನ್ನು ನಾವು ಯಾವಾಗ ಬೇಕೋ ಅವಾಗ ಎಣ್ಣೆಲಿ ಕರ್ಕೊಂಡು ನಾವು ತಿಂತಾಯಿದ್ವಿ. ಒಳ್ಳೆ ಪಾಪಡ್ ಥರ ಅದು ಹಾಗೆ ತಿಂತಾಯಿದ್ವಿ. ಅದನ್ನು ಮಾಡ್ತಾರೆ. ಇಲ್ಲಾಂದರೆ ಇವಾಗ ಏನೇನೋ ಚಟ್ನಿ ಎಲ್ಲ ಮಾಡ್ತಿದ್ದಾರೆ. ಸೊ ಅದು ಒಳ್ಳೆಯದು ಗೋನಿಗೆ. ಆ್ಯಕ್ಚುಲಿ ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ತಿಂತಿದ್ದೀವಿ, ಇವಾಗ ತಿಂತಿಲ್ಲ ಅಷ್ಟೇ. ಇವಾಗೆಲ್ಲ ನಮ್ಮ ಅಜ್ಜಿಗೆ ಈ ಕಡೆ ಬಂದಿದ್ದಾರೆ. ಮತ್ತು ಏನದು ವಯಸ್ಸಾಗಿದೆ ಅಲ್ಲಿ ಸಿಗುತ್ತೆ, ಏನದು ರೋಡಲ್ಲಿ ಸಿಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ರೋಡ್ ಸೈಡೆಲ್ಲ ಸಿಗುತ್ತೆ. ಅದನ್ನು ತಂದು ನಾವು ಮಾಡ್ತಿದ್ವಿ. ಮತ್ತು ಇದೊಂದು ಡ್ರ್ಯಾಗನ್ ಫ್ರೂಟು ಇವಾಗ ಯಾವಾಗ ತಿಂದೋ ಇದೆ ಮಾಡಬೇಕು. ಆ್ಯಕ್ಚುಲಿ ಒಂದು ತಂದು ಹಾಕಿದ್ದೀವಿ, ಅದು ಏನು ಡ್ರ್ಯಾಗನ್ ಫ್ರೂಟೋ ಏನು ಅಂತ ಗೊತ್ತಿಲ್ಲ. ಅದು ಬೆಳೀತಾನೂ ಇಲ್ಲ ಆ್ಯಕ್ಚುಲಿ. ಬೆಳೀತಿದೆ ರೀ, ಬೆಳೀತಿದೆಯಾ? ಬೆಳೀತಿದೆ. ಅದು ನೋಡಿ ಇದು ಅದು ಎಲೆ ಹೆಚ್ಚು ನೋಡಿ, ಅದು ಇನ್ನೂ ಇದು ಬಿಟ್ಟಿದೆ. ಏನು ಬೆಳೀತಿದೆ ಗೊತ್ತಿಲ್ಲ ಅದು ಏನಂತ. ಅದು ಬೆಳೆದಾದ್ಮೇಲೆ ನೋಡಬೇಕು ಅದು ಏನದು ಅಂತ. ಸೊ ಇವತ್ತಿನ ದಿವಸ ಹೀಗೆ ಮುಗೀತು. ಈಗ ಅಡುಗೆ ಮಾಡಬೇಕು. ತುಂಬ ಕೆಲಸ ಸಂಡೇ ಹೆಂಗೆ ಹೋಯ್ತು ಅಂತಲೇ ಹೇಳೋಕ್ಕಾಗಲ್ಲ. ಅರ್ಧ ದಿವಸ ಮುಗಿದೇ ಹೋಯ್ತು. ಸ್ಯಾಟರ್ಡೇನೂ ಮುಗೀತು. ನಮಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾನೆ ಚಿಕನ್ ಅಂತ. ಚಿಕನ್ ಏನಾದ್ರು ಸ್ಪೆಷಲ್ ಮಾಡಬೇಕು ಇವತ್ತು, ಸಂಡೇ ಅಲ್ವಾ. ರೆಸ್ಟಿಂಗ್ ಆ್ಯಂಡ್ ಈಟಿಂಗ್ ಇಸ್ ಸಮಥಿಂಗ್ ವಾಟ್ ವಿ ಡು ಅಟ್ ಸಂಡೇ. ಕೂಲ್. ಸೊ ಫೈನಲಿ ವಿ ಆರ್ ಡನ್ ವಿತ್ ದ ಡೇ. ಸೊ ಇವತ್ತು ತುಂಬ ಸ್ಪೆಷಲ್ ಆಗಿರೋದು. ಜಸ್ಟ್ ವೆಂಟ್ ಫಾರ್ ಎ ಶಾಪಿಂಗ್ and we have shopped so much. Currently we need to plant all the plants. That is what we'll be doing it. Cool, then signing off. Jackie will come up with other vlog. Till then, keep smiling. Without laughter the day is wasted, and make others smile. Thank you so much. Have a great day. Thank you. Bye. ಎಕ್ಸ್ಟ್ರಾ ಕೆಲಸ ಹೇಳ್ತಾರೆ, ಯಾರಾದರೂ ಹೇಳ್ತಾರೆ ಗ್ರೀನರಿ ಬೆಳೆಸಬಾರ್ದು ಅಂತ. ಎಷ್ಟು ಬೆಳೆಸಿದ್ರೆ ಒಳ್ಳೆ ತಾನೆ ಆಕ್ಸಿಜನ್ಗೆ. Like me, rocking boots and white tee, designer on my cufflinks.